ಬಾರಿಯ ಐಪಿಎಲ್ ಹರಾಜಿನಲ್ಲಿ ಆರ್ಸಿಬಿ ಬಲಿಷ್ಠ ತಂಡವು ಕಟ್ಟಿದೆ. ಈ ಸಲ ಆರ್ಸಿಬಿ ಆಲ್ರೌಂಡರ್ ಮತ್ತು ಬೌಲಿಂಗ್, ಬ್ಯಾಟಿಂಗ್ ಮೂರರಲ್ಲೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ಗೆಳೆಯರೇ, ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಯಾವ್ಯಾವ ಸ್ಲಾಟ್ನಲ್ಲಿ ಯಾವ್ಯಾವ ಆಟಗಾರ ಆಡುತ್ತಾರೆ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆರ್ಸಿಬಿ ಪ್ಲೇಯಿಂಗ್ 11 ಓಪನರ್ ಆಗಿ ವಿರಾಟ್ ಕೊಹ್ಲಿ 2008ರಲ್ಲಿ ಐಪಿಎಲ್ನಲ್ಲಿ ಡೆಬ್ಯೂ ಮಾಡಿದ್ದಾರೆ. ಒಟ್ಟಾರೆಯಾಗಿ 207 ಪಂದ್ಯಗಳನ್ನು ಆಡಿರುವ ಇವರು 6283 ರನ್ ಗಳಿಸಿದ್ದಾರೆ. ಇವರ ಹೈ ಸ್ಕೋರ್ ನೋಡೋದಾದರೆ 113, ಎವರೇಜ್ 37.39, 5 ಶತಕ ಗಳಿಸಿದ್ದಾರೆ ಮತ್ತು 42 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. ಇವರು ಗಳಿಸಿದ ಫೋರ್ಗಳ ಸಂಖ್ಯೆ 546, 210 ಸಿಕ್ಸ್ ಹೊಡೆದಿದ್ದಾರೆ. ಕ್ಯಾಚ್ 85 ಹೊಡೆದಿದ್ದಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ಫಾಫ್ ಡು ಪ್ಲೆಸಿಸ್, ಸೌತ್ ಆಫ್ರಿಕಾದ ಈ ಆಟಗಾರ 2012ರಲ್ಲಿ ಐಪಿಎಲ್ನಲ್ಲಿ ಡೆಬ್ಯೂ ಮಾಡಿದ್ದಾರೆ. ಈತ 100 ಪಂದ್ಯಗಳಿಂದ 2935 ರನ್ ಗಳಿಸಿದ್ದಾರೆ. ಇವರ ಹೈ ಸ್ಕೋರ್ 96, 34.94 ಇವರ ಎವರೇಜ್ ಆಗಿದೆ. ಸ್ಟ್ರೈಕ್ ರೇಟ್ ನೋಡೋದಾದರೆ 131.08. ಇವರು 22 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. ಇವರು ಗಳಿಸಿದ ಫೋರ್ಗಳ ಸಂಖ್ಯೆ 265, ಸಿಕ್ಸ್ 96 ಹೊಡೆದಿದ್ದಾರೆ. 66 ಕ್ಯಾಚ್ ಹಿಡಿದಿದ್ದಾರೆ. ಅನುಜ್ ರಾವತ್ ಅಂಡರ್-19 ದೆಹಲಿ ತಂಡದ ಪರಾಡುತ್ತಾರೆ. ಉತ್ತರಾಖಂಡದ ಈ ಆಟಗಾರ ಲೆಫ್ಟ್ ಹ್ಯಾಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಐಪಿಎಲ್ನಲ್ಲಿ 2021ರಲ್ಲಿ ಡೆಬ್ಯೂ ಮಾಡುತ್ತಾನೆ. ಈತ ಪ್ರಥಮ ದರ್ಜೆ ಪಂದ್ಯವನ್ನು ಅಸ್ಸಾಂನ ವಿರುದ್ಧ ಆಡಿ 71 ರನ್ ಬಾರಿಸುತ್ತಾರೆ. ಪ್ರಥಮ ದರ್ಜೆಯಲ್ಲಿ 19 ಪಂದ್ಯಗಳನ್ನು ಆಡಿರುವ ಈತ 34.4 ಎವರೇಜ್ನಿಂದ 2 ಶತಕ, 3 ಅರ್ಧ ಶತಕಗಳ ಸಹಿತ 925 ರನ್ ಸ್ಫೋಟಕ ಆಟಗಾರ ಅಂತ ಹೇಳ್ಬೋದು. 4ನೇ ಕ್ರಮಾಂಕದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ನನ್ನು ಆಡಿಸಲು ಪ್ರಯತ್ನಿಸುತ್ತಾನೆ. ಯಾಕೆಂದರೆ ಇವರು ಒಟ್ಟಾರೆಯಾಗಿ 97 ಐಪಿಎಲ್ ಪಂದ್ಯಗಳನ್ನು ಆಡಿದ್ದು 2018 ರನ್ ಬಾರಿಸಿದ್ದಾರೆ. ಇವರ ಒಂದು ಹೈ ಸ್ಕೋರ್ 95, ಎವರೇಜ್ 25.25 ಆಗಿದೆ. ಇವರು 151.84 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಒಟ್ಟಾರೆಯಾಗಿ 12 ಅರ್ಧ ಶತಕ. ಇವರು ಫೋರ್ಗಳ ಸಂಖ್ಯೆ 166, 112 ಸಿಕ್ಸ್ ಬಳಸಿದ್ದಾರೆ. 35 ಕ್ಯಾಚ್, 22 ವಿಕೆಟ್ ಪಡೆದಿದ್ದಾರೆ. ಇವರ ಬೆಸ್ಟ್ ಬಾಲಿಂಗ್ ನೋಡೋದಾದರೆ 15 ರನ್ ನೀಡಿ 2 ವಿಕೆಟ್ ಪಡೆದಿದ್ದು ಇವರ ಬೆಸ್ಟ್ ಬಾಲಿಂಗ್ ಆಗಿದೆ. ಇನ್ನು 5ನೇ ಕ್ರಮಾಂಕದಲ್ಲಿ ನೋಡುವುದಾದರೆ ದಿನೇಶ್ ಕಾರ್ತಿಕ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇವರು 2008ರ ಐಪಿಎಲ್ನಲ್ಲಿ ಡೆಬ್ಯೂ ಮಾಡಿದ್ದಾರೆ. ಇವರು ಒಟ್ಟಾರೆಯಾಗಿ 213 ಐಪಿಎಲ್ ಪಂದ್ಯಾವಳಿಗಳನ್ನು ಆಡಿದ್ದು 4046 ರನ್ ಬಾರಿಸಿದ್ದಾರೆ. ಇವರ ಒಂದು ಹೈ ಸ್ಕೋರ್ 97 ಆಗಿದೆ. 25.77 ಇವರೊಂದು ಎವರೇಜ್ ಆದರೆ 129.77 ಇವರ ಸ್ಟ್ರೈಕ್ ರೇಟ್ ಆಗಿದೆ. ಒಟ್ಟಾರೆಯಾಗಿ 19 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. 399 ಫೋರ್ ಮತ್ತು 112 ಸಿಕ್ಸ್ ಅನ್ನು ಬಾರಿಸಿದ್ದಾರೆ. 123 ಕ್ಯಾಚ್ ಮತ್ತು 32 ಸ್ಟಂಪಿಂಗ್ ಅನ್ನು ಬಾರಿಸಿದ್ದಾರೆ. 2ನೇ ಕ್ರಮಾಂಕದಲ್ಲಿ ಮಹಿಪಾಲ್ ಲೋಮೋರ್, ರಾಜಸ್ಥಾನದ ಈ ಆಟಗಾರ 2018ರಲ್ಲಿ ಐಪಿಎಲ್ ಡೆಬ್ಯೂ ಮಾಡ್ತಾರೆ. ಲೆಫ್ಟ್ ಹ್ಯಾಂಡ್ ಆಲ್ರೌಂಡರ್. ಈತ ಐಪಿಎಲ್ನಲ್ಲಿ ಒಟ್ಟಾರೆಯಾಗಿ 11 ಪಂದ್ಯಗಳನ್ನು ಆಡಿದ್ದು 181 ರನ್ ಬಾರಿಸಿದ್ದಾರೆ. 47 ಇವರ ಹೈ ಸ್ಕೋರ್ ಆದರೆ 22.62 ಇವರ ಎವರೇಜ್. 119.86 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ 8 ಫೋರ್, 9 ಸಿಕ್ಸ್, 1 ಕ್ಯಾಚ್, 1 ವಿಕೆಟ್ ಮತ್ತು 7.40 ಎಕಾನಮಿ ಹೊಂದಿದ್ದಾರೆ. ಇವರ ಬೆಸ್ಟ್ ಬಾಲಿಂಗ್ ನೋಡೋದಾದರೆ 22 ರನ್ 1 ವಿಕೆಟ್ ಪಡೆದಿದ್ದು ಇವರು ಬೆಸ್ಟ್ ಬಾಲಿಂಗ್ ಆಗಿದೆ. ಕ್ರಮಾಂಕದಲ್ಲಿ ವನಿಂದು ಹಸರಂಗ, ಶ್ರೀಲಂಕಾದ ಈ ಆಟಗಾರ 2021ರಲ್ಲಿ ಐಪಿಎಲ್ ಡೆಬ್ಯೂ ಮಾಡ್ತಾರೆ. ಇನ್ನು ಶ್ರೀಲಂಕಾ T20 ಕ್ರಿಕೆಟ್ನಲ್ಲಿ ಈತನ ಬ್ಯಾಟಿಂಗ್ ನೋಡೋದಾದರೆ 35 ಪಂದ್ಯಗಳನ್ನು ಆಡಿದ್ದು 29 ಇನ್ನಿಂಗ್ಸ್ಗಳಲ್ಲಿ 345 ರನ್ ಬಾರಿಸಿದ್ದಾರೆ. ಇವರ ಹೈ ಸ್ಕೋರ್ 71 ಆಗಿದೆ. ಎವರೇಜ್ 15, ಸ್ಟ್ರೈಕ್ ರೇಟ್ 120.62 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇವರು ಒಂದು ಅರ್ಧ ಶತಕವನ್ನು ಸಹಿತ ಬಾರಿಸಿದ್ದಾರೆ. ಇವರ ಇನ್ನು ಬಾಲಿಂಗ್ ನೋಡೋದಾದರೆ 35 ಪಂದ್ಯಗಳಲ್ಲಿ 33 ಇನ್ನಿಂಗ್ಸ್ ಆಡಿದ್ದಾರೆ. 57 ವಿಕೆಟ್ ಪಡೆದು ಇವರ ಬೆಸ್ಟ್ ಬಾಲಿಂಗ್ ಸ್ಕೋರ್ 9 ರನ್ ನೀಡಿ 4 ವಿಕೆಟ್ ಪಡೆದಿದ್ದು ಎಕಾನಮಿ 6.39, 4 ವಿಕೆಟ್ ಗೊಂಚಲನ್ನು 1 ಬಾರಿ ಪಡೆದಿದ್ದಾರೆ. 8ನೇ ಕ್ರಮಾಂಕದಲ್ಲಿ ಶಹಬಾಜ್ ಅಹಮದ್. ಇವರು 2020ರಲ್ಲಿ ಐಪಿಎಲ್ಗೆ ಡೆಬ್ಯೂ ಮಾಡಿದ ಆಟಗಾರ. ಇವರ ಒಟ್ಟಾರೆಗೆ ಬಾಲಿಂಗ್ ನೋಡೋದಾದರೆ 13 ಪಂದ್ಯಗಳಿಂದ 9 ವಿಕೆಟ್ ಪಡೆದಿದ್ದಾರೆ. ಇವರ ಎಕಾನಮಿ ಬಂದು 6.80. ಇವರ ಬೆಸ್ಟ್ ಬಾಲಿಂಗ್ 7 ರನ್ ನೀಡಿ 3 ವಿಕೆಟ್ ಪಡೆದಿರುವುದು ಅತ್ಯುತ್ತಮ ಬಾಲಿಂಗ್ ಆಗಿದೆ. ಆರ್ಸಿಬಿಯ ಬಾಲಿಂಗ್ ವಿಭಾಗ ನೋಡುವುದಾದರೆ 9ನೇ ಕ್ರಮಾಂಕದಲ್ಲಿ ಜಾಸ್ ಹಜಲ್ವುಡ್, ಆಸ್ಟ್ರೇಲಿಯಾದ ಫಾಸ್ಟ್ ಬೌಲರ್ ಆದ ಇವರು 2020ರಲ್ಲಿ ಐಪಿಎಲ್ಗೆ ಡೆಬ್ಯೂ ಮಾಡ್ತಾರೆ. ಒಟ್ಟಾರೆಯಾಗಿ 12 ಪಂದ್ಯಗಳಿಂದ ಇವರು 12 ವಿಕೆಟ್ ಪಡೆದಿದ್ದಾರೆ. ಇವರ ಎಕಾನಮಿ 7.93, 24 ರನ್ ನೀಡಿ 3 ವಿಕೆಟ್ ಪಡೆದಿರುವುದು ಇವರ ಅತ್ಯುತ್ತಮ ಬಾಲಿಂಗ್ ಅಂತ ಹೇಳಬಹುದು.
ಇನ್ನು 10ನೇ ಕ್ರಮಾಂಕದಲ್ಲಿ ಹರ್ಷಲ್ ಪಟೇಲ್ 2012ರ IPL ಡೆಬ್ಯೂ ಮಾಡ್ತಾರೆ. ಒಟ್ಟಾರೆಯಾಗಿ ಇವರ ಬಾಲಿಂಗ್ ನೋಡೋದಾದರೆ 2021ರಲ್ಲಿ 15 ಪಂದ್ಯಗಳಿಂದ 32 ವಿಕೆಟ್ ಪಡೆದಿದ್ದಾರೆ. ಇವರ ಎಕಾನಮಿ 8.14 ಆಗಿದೆ. ಬೆಸ್ಟ್ ಬಾಲಿಂಗ್ ನೋಡೋದಾದರೆ 27 ರನ್ ನೀಡಿ 5 ವಿಕೆಟ್ ಪಡೆದಿರೋದು ಇವರ ಬೆಸ್ಟ್ ಬಾಲಿಂಗ್ ಆಗಿದೆ. 4 ವಿಕೆಟನ್ನು 1 ಬಾರಿ ಮತ್ತು 5 ವಿಕೆಟನ್ನು 1 ಬಾರಿ ಪಡೆದಿದ್ದಾರೆ. ಇನ್ನು ಕೊನೆಯದಾಗಿ 11ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ 2017ರಲ್ಲಿ IPL ಡೆಬ್ಯೂ ಮಾಡ್ತಾರೆ. ಒಟ್ಟಾರೆಯಾಗಿ 50 ಪಂದ್ಯಗಳನ್ನು ಆಡಿದ್ದು 50 ವಿಕೆಟ್ ಪಡೆದಿದ್ದಾರೆ. ಇವರ ಎಕಾನಮಿ 8.38 ಆಗಿದೆ. 32 ರನ್ ನೀಡಿ 4 ವಿಕೆಟ್ ಪಡೆದಿರೋದು ಅತ್ಯುತ್ತಮ ಸ್ಕೋರ್. ಇವರು 4 ವಿಕೆಟನ್ನು 1 ಬಾರಿ ಪಡೆದಿದ್ದಾರೆ. ಗೆಳೆಯರೇ, RCBಯ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ.